ಯಾರ ಕಂಟ್ರೋಲಲ್ಲಿ ನಡೀತು? ಯಾರು ಇದಕ್ಕೆ ಮೇಯ್ನು? ಹೂ ಇಸ್ ದ ಕ್ಯಾಪ್ಟನ್? ಇವ್ರನ್ನೆಲ್ಲ ಪ್ರೇಯಸ್ನೆಲ್ಲ ಕರ್ಕೊಂಡ್ ಬಾ ಅಂದವ್ರು ಯಾರು? ಕಾರ್ಯಕ್ರಮ ಮಾಡಬೇಕು ಅಂದವ್ರು ಯಾರು? ಇದುವರೆಗೂ ನಮ್ಗೆ ಅರ್ಥ ಆಗಲಿಲ್ಲ, ಯಾರಿಗೂ ಅರ್ಥ, ನಮ್ಮ MLAಗಳಿಗೂ ಅರ್ಥ ಆಗಿಲ್ಲ, ಯಾರಿಗೂ ಅರ್ಥನೇ ಆಗಿಲ್ಲ. ಮನ್ಸಿಗೆ ಬಂದಂಗೆ ಸ್ಟೇಟ್ಮೆಂಟು, ಹೇಳೋರು ಕೇಳೋರು ಇಲ್ಲದೆ ಕಾರ್ಯಕ್ರಮ ಆಗಿ 11 ಜನ ಅಮಾಯಕರನ್ನ ಸಾವನ್ನ ನಾವು ನೋಡಿದ್ದೀರಿ ಇವತ್ತು. ಇದು ನಿಜಕ್ಕೂ ಅಂತಿಮವಾಗಿ ನಾನು ಹೇಳೋದಂಥದ್ದು ಗಂಭೀರ. ಇದಾದ್ಮೇಲೆ ಕೊನೆಯಲ್ಲಿ ಅಲ್ಲಿ ಹೋಗಿ ಕಮಿಷನರ್ ಬಂದು ಹೇಳ್ತಾರೆ, ಅವ್ರು ಸಸ್ಪೆಂಡೆಡ್ ಎಲ್ಲ ಸಸ್ಪೆಂಡೆಡ್ ಟರ್ಮಿನೇಟ್ ಸಸ್ಪೆಂಡೆಡ್ ಆಯಿತು, ರಿವೋಕ್ ಆಯಿತು. ಅವರು DK ಶಿವಕುಮಾರ್ ಕಿವಿಯಲ್ಲಿ ಹೇಳ್ತಾರೆ ಅಲ್ಲಿ ಡ್ಯಾಶ್ ಮೇಲೆ, ಸರ್ ಹಿಂಗೆ 11 ಜನ ಸತ್ತೋಗ್ಬಿಟ್ಟಿದ್ದಾರೆ, ಏನು ಮಾಡಬೇಕು ಅಂತ. ಸತ್ತೋಗಿದ್ದಾರೆ 11 ಜನ, ಅದು ಮಂತ್ರಿಗೆ ಹೇಳ್ತಾರೆ. ನಮಗನ್ಸೋ ಪ್ರಕಾರ ಕ್ಯಾನ್ಸಲ್ ಮಾಡಿ ಹೋಗ್ಬೇಕಾಯ್ತು, ಮಾಡಲಿಲ್ಲ. ಈ ಯಾರು ಗೆದ್ದಿದ್ರಲ್ಲ ಕೊಹ್ಲಿ ಮತ್ತು RCB, ಅವರು ಕಪ್ ತಗೊಂಬತ್ತಾರೆ. ಕಪ್ ತಗೊಂಬಂದು DK ಶಿವಕುಮಾರ್ ಕೊಡ್ತಾರೆ. DK ಶಿವಕುಮಾರ್ ಪ್ಲೇಯರಾ? ಇಲ್ಲ, ಅಲ್ಲ ಅಂದ್ರೆ ಅವ್ರು ತಂದು ಇವ್ರಿಗೆ ಕಪ್ ಕೊಟ್ಬಿಟ್ಟು ಕಪ್ ಎತ್ತಿ ಕಪ್ಪು ನಮ್ಮದೇ ಅಂತಾರೆ. ತಪ್ಪು ನಂದಲ್ಲ ಅಧ್ಯಕ್ಷರೇ. ಅಲ್ಲ ಅಶೋಕ್ ಅವರೇ, ಇಷ್ಟೆಲ್ಲ ನೀವು ಹೇಳಿದ್ರಲ್ಲ, ಪೊಲೀಸ್ ಇಲಾಖೆದವರು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರ? ಅವ್ರೇನಾದ್ರೂ ಇದು ಬೇಡ, ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದ್ರಿಂದ ಈ ಅನಾಹುತ ಆಗ್ತದೆ ಅನ್ನೋಂಥದ್ದನ್ನ ಪೊಲೀಸ್ ಇಲಾಖೆ ಹೇಳದ ಮ್ಯಾಗನು ಇವ್ರ ಕಾರ್ಯಕ್ರಮ ಮಾಡಿದ್ದು ಸರ್ಕಾರದ ತಪ್ಪು ಅಥವಾ ಅಧಿಕಾರಿಗಳು ತಪ್ಪು? ಸರ್ಕಾರದ್ದು. ಮತ್ತೆ ನೀವು ಸರ್ಕಾರ ಬಿಟ್ಟು ಬರೀ ಅಧಿಕಾರಿಗಳ ಮ್ಯಾಗ ಹೋಗ್ಲಾಕತ್ತಿರಲ್ರ? ಸರ್ಕಾರ ನಾನು ಹೇಳ್ದಲ್ಲ, ನೀವೇ ಅಂತ DCM CM ಹೋಮ್ ಮಿನಿಸ್ಟರ್ ಬಿಟ್ಟಿರಿ, ಕರಿ ಬಸವ ಬಿಳಿ ಬಸವ ತೊಡ್ಕೊತ ಹೊಂಟಿರಿ. ನಾ ಹೇಳೋದು ಸರ್ಕಾರದ ತಪ್ಪಿದೆ, ಅಧಿಕಾರಿಗಳು ಹೇಳಿದ್ದಾರೆ ಅದು ಇಷ್ಟು ಜನ ಸೇರಿ ಭಾಳ ನಾವು ಕಂಟ್ರೋಲ್ ಆಗುದಿಲ್ಲ ಅಂತ ಹೇಳಿದ ಮ್ಯಾಗೂ ಈ ಘಟನೆ ಆಗಿದೆ, ಇದಕ್ಕೆ ಸರ್ಕಾರ ಜವಾಬ್ದಾರಿ. ಅದನ್ನು ನೀವು ಒತ್ತು ಹೇಳ್ಬೇಕಂತ ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಅದೇನು ಹೇಳಕತ್ತಾರ, ಹೇಳಕತ್ತಾರ ಬರೇ. ನಾನು ಇಷ್ಟಾದ ಬಳಿಕನೂ ಕೂಡ, ಇಷ್ಟೆಲ್ಲ ಸತ್ತ ಮೇಲೂ ಕೂಡ ಸ್ಟೇಡಿಯಂ ಅಲ್ಲಿ ಆ ರಘು ದೀಕ್ಷಿತ್ ಹಾಡುಗಳು ಬೇಕಾಗಿತ್ತ? ಕಪ್ಪುಗೆ ಮುತ್ಕೊಡೋದು ಬೇಕಾಗಿತ್ತ? ಈ ಕಪ್ಪನೆತ್ತಿ ಮುತ್ತಿಕ್ಕೋದು ಬೇಕಾಗಿತ್ತ? ಈ ತರ ಎಲ್ಲ ಮಾಡಿದ್ರೆ ನಮ್ಮನ್ನ ಏನಂತಾರೆ? ಕಟುಕರು ಅಂತಾರೆ, ಸರ್ಕಾರನ ಕಟುಕರು ಅಂತಾರೆ, ದಯೆ ಇಲ್ದವರು ಅಂತಾರೆ ಸರ್ಕಾರನ. ಸಾವಿನ ಮನೆಯಲ್ಲಿ ಸಂಭ್ರಮಾಚರಣೆ ಅಂತ ಹೇಳ್ತಾರೆ ಸರ್ಕಾರ. ಈ ಸೂತಕದ ಮನೆಯಲ್ಲೂ ಕೂಡ ಸಂಭ್ರಮಾಚರಣೆ ಮಾಡುವಂಥದ್ದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಇಲ್ಲಿ. ಇಡೀ ಸರ್ಕಾರ ಇವತ್ತು ಅಪರಾಧಿ ಸ್ಥಾನದಲ್ಲಿದೆ. ಇಡೀ ಸರ್ಕಾರ ಅಪರಾಧಿ ಸ್ಥಾನದಲ್ಲಿದೆ. ರಾಜ್ಯದ ಜನತೆ ಇದನ್ನ ಎಂದಕ್ಕೂ ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿದೆ, ಎಳೆಯ ಜೀವಗಳ ಎತ್ತೊಡಲು ಶಾಪ ನಿಮ್ಮನ್ನು ಸುಡದೆ ಬಿಡುವುದಿಲ್ಲ ಗಾದೆ ಅದು. ಈ ಸಾವಿನಲ್ಲೂ ಸಂಭ್ರಮ ಪಡುವಂಥದ್ದು ನಮ್ಮ ಕಲ್ಚರ್ ಅಲ್ಲ, ಇದು ನಮ್ಮ ಕಲ್ಚರ್ ಅಲ್ಲ. ಅದರಿಂದ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ಆದಮೇಲೆ ಪ್ರಧಾನಿಯವರು, ರಾಷ್ಟ್ರಪತಿಗಳು ಎಲ್ಲರೂ ಇಡೀ ಪ್ರಪಂಚದಲ್ಲಿ ದಿಗ್ಭ್ರಮೆ ವ್ಯಕ್ತ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಸರ್ಕಾರ ಒಂದು ಐತಿಹಾಸಿಕ ತೀರ್ಮಾನ, ಪಾಟೀಲ್ರೇ, ಸರ್ಕಾರ ಒಂದು ಐತಿಹಾಸಿಕ ತೀರ್ಮಾನ ತೆಗೆದುಕೊಳ್ತದೆ. ಕೋರ್ಟ್ಗೆ ಕೇಸ್ ಹೋಗ್ತದೆ. ಪೊನ್ನಣ್ಣ ಹೊರಟೋದ್ರ ಎಲ್ಲ ಹಂಚ್ಬಿಟ್ಟು ಏನೇನು ಹಂಚ್ಬಿಟ್ಟು ಹೊರಟೋಗ್ಬಿಟ್ಟು ಹೈಕೋರ್ಟ್ಗೆ ಹೋಗ್ತೈತೆ. ಹೈಕೋರ್ಟ್, ಕರ್ನಾಟಕ ಹೈಕೋರ್ಟು ಅವರು ಪ್ರಶ್ನೆಗಳನ್ನು ಕೇಳ್ತಾರೆ ನಿಮಗೆ.
Who decided to hold the celebration? Question mark. Was there any SOP? Was there any SOP followed to manage the crowd? High Court prashne. What steps were taken to control the traffic? High Court prashne. What were the medical arrangement? ನಾಲ್ಕನೇ ಪ್ರಶ್ನೆ. How much time were taken to bring the injured ones to the hospital? ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಕ್ಕೆ ಎಷ್ಟು ಟೈಮ್ ಇದನ್ನ ಕೊಡಿ ಅಂತ ಕೇಳ್ತದೆ. ಆವಾಗ ಸರ್ಕಾರಕ್ಕೆ ಭಯ ಶುರುವಾಗ್ತೈತೆ. ನಮ್ಮ ಪನ್ನಣ್ಣ ಅವ್ರು ಹೇಳ್ತಾರೆ, ಸರ್ ಭಾಳ ಸೀರಿಯಸ್ ಆಗಿದ್ದಾರೆ, ಕೋರ್ಟು ನಾವೇನಾನ ಕ್ರಮ ತೆಗೆದುಕೊಳ್ಬೇಕು ಇಲ್ಲ ಅಂತಂದು. ಮಾಮೂಲಿ ಗೊತ್ತಲ್ಲ ನಮಗೆ, ಯಾರೋ ಅವನು ಸರ್ಕಲ್ ಇನ್ಸ್ಪೆಕ್ಟ್ರು ಅಂತಾರೆ, ಸಸ್ಪೆಂಡ್ ಮಾಡೋಕ್ಕೆ. ಸಾರ್ ಆ ಲೆವೆಲ್ ಅಲ್ಲ ಇದು, ಚೀಫ್ ಜಸ್ಟಿಸೇ ಕೂತ್ಬಿಟ್ಟವ್ರೆ ಮೇಲೆ, ಅವರೇ ಕೇಳ್ತಾವ್ರೆ ಕ್ವಶನ್ ಅಂತಾರೆ. DCPನ ಇಲ್ಲ, ಕಮಿಷನರ್ ಅದೇನೋ ಗಾದೆ ರಾಮಚಂದ್ರಗೌಡ ಹೇಳ್ತಾರಲ್ಲ, ಏನೋ ಗಜಂ ನೈವ ಅಶ್ವನ್ನಯ್ಯ, ವ್ಯಾಘ್ರಂ ನೈವ ನೈವಚ ನೈವಚ, ಬಲಿ ಕೊಡೋದಾದ್ರೆ ಕುರಿನ್ ಬಲಿ ಕೊಡಿ ಅಂತ. ಇವೆಲ್ಲ ಮೈ ಮೇಲೆ ಬೀಳ್ತಾವಲ್ಲ. ನೀವು ಸಿಂಹನ ಕಡಿಯಕ್ಕೆ ಹೋದ್ರೆ ಅದು ನಿಮ್ಮನ್ನೇ ಕಡಿದು ಬಿಡ್ತೈತೆ, ಆನೆನ ಕೊಡಿಯಕ್ಕೆ ಹೋದ್ರೆ ಆನೆ ನಿಮ್ಮನ್ನು ಹೊಡಿತೈತೆ. ಆವಾಗ ಇವ್ರಿಗೆ ಎಲ್ಲ ಈ ನಮ್ಮಲ್ಲಿ ಅಣ್ಣಮ್ಮ ಮಾರಮ್ಮ ಊರಬ್ಬ ಎಲ್ಲ ಮಾಡ್ತೀರಿ ಪಾಟೀಲ್ರಿ, ನಿಮ್ಮಲ್ಲಿ ಮಾಡಲ್ಲ, ನಮ್ಮಲ್ಲಿ ಮಾಡ್ತೀರಿ. ಅವಾಗ ಕುರಿಗೆ ಚೆಂಡು ಹೂವು ಹಾಕ್ಬಿಡ್ತೀರಿ, ಚೆಂಡು ಹೂವು ಹಾಕಿ ಚಂದಂಗೆ ನಾಮ ಎಳೆದು ಬಿಡ್ತೀರಿ, ನಾಮ ಎಳೆದ್ಬಿಟ್ಟು ತಗೊಂಡೋಗಿ ಕಡ್ದು ಬಿಡ್ತೀರಿ. ಹಂಗೆ ಇವ್ರನ್ನ ಎಲ್ಲ ಪಾಪ ಪೊಲೀಸವ್ರು ಕೊಡ್ತೀನಿ, ಪೊಲೀಸವ್ರು ಫೋಟೋ ಕೊಡಪ್ಪ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.